ಅಲ್ಲ ರೀ, ತುಂಬ ಗಾಬರಿ ಆಯ್ತು ತಮ್ಮ ಪ್ರಶ್ನೆ ಕೇಳಿ. ನಾವು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 2 ಕಾರಣಕ್ಕೆ ನಾವು ಚುನಾವಣೆಯನ್ನು 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆಲ್ತೇವೆ. ಒಂದು, ಮೊದಲನೇದಾಗಿ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಅಂದರೆ ಕಳೆದ 10 ವರ್ಷದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು. ಮತ್ತೊಂದು ಕಡೆ ನಮ್ಮ ರಾಘವೇಂದ್ರ ಸಂಸದರು ಒಬ್ಬ ಕ್ರಿಯಾಶೀಲ ಸಂಸದರಾಗಿ ಅವರು ಆ ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಇವತ್ತು ಪಕ್ಷಾತೀತವಾಗಿ ಎಲ್ಲ ವರ್ಗದ ಜನ ಅವರನ್ನು ಬೆಂಬಲವನ್ನು ನೀಡ್ತಾ ಇದ್ದಾರೆ. ಅದರ ಪರಿಣಾಮ ರಾಘವೇಂದ್ರ ಅವರು 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆಲ್ತಾರೆ. ಇನ್ನು ಮೋದಿಯವರ ಫೋಟೋ ಹಾಕ್ತಕ್ಕಂಥದ್ದು ಇವತ್ತು ನರೇಂದ್ರ ಮೋದಿಜಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಷ್ಟಲ್ಲ, ಇಡೀ ಭಾರತದ ಒಂದು ಇದು ಹೆಮ್ಮೆ. ಇದು ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನರೇಂದ್ರ ಮೋದಿಜಿ ಫೋಟೋ ಹಾಕ್ತೇನೆ ಯಾರು ಹಾಕೋಬೇಕಾಗತ್ತೆ? ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನರ ಪ್ರತಿಯೊಬ್ಬರ ಹೃದಯದಲ್ಲಿ ಒಂದು ಶಾಶ್ವತವಾಗಿ ಇವತ್ತು ನರೇಂದ್ರ ಮೋದಿಜಿಯವರು ಮನೆ ಮಾಡಿದ್ದಾರೆ. ರಾಘವೇಂದ್ರರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಇದ್ದಾರೆ. BJP ಮತ್ತು JDS ಪಕ್ಷದ ಅಭ್ಯರ್ಥಿಗಳು ನರೇಂದ್ರ ಮೋದಿಜಿಯವರ ಒಂದು ಭಾವಚಿತ್ರವನ್ನು ಉಪಯೋಗಿಸ್ಕೊಳ್ತಕ್ಕಂಥ ಸಹಜ. ಅದನ್ನು ಯಾರೂ ಕೂಡ ಬೇಡ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಅವರ ಹಣ ಬರೋದಾಗ ಆಗ್ತದೆ. ಉಳಿದಿತ್ತು ಉದ್ದಟತನದ ಹೇಳಿಕೆಗಳನ್ನು ಉತ್ತರ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನ ಗುರಿ ಇರ್ತಕ್ಕಂಥದ್ದು ನಮ್ಮ ನರೇಂದ್ರ ಮೋದಿಜಿಯವರು, ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ BJP ಸರ್ಕಾರ, ನಮ್ಮ NDA ಕೂಟ ಸರ್ಕಾರದ ಸಾಧನೆಯನ್ನು ಹಿಡ್ಕೊಂಡು ಮುಂದುವರೆದಿದ್ದೇವೆ. ಯಾರ ಫೋಟೋ ಹಾಕೋಬೇಕು ಹಾಕಬಾರ್ದು ಅಂತಕ್ಕಂಥ ನಾವು ತೀರ್ಮಾನ ಮಾಡ್ತೇವೆ. ಅದರಲ್ಲಿ ಯಾರಿಂದಲೂ ಪಾಠ ಕೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನೋಡ್ರಿ, ಜನರೇ ಇವತ್ತು ತೀರ್ಮಾನ ಮಾಡಿದಾಗ ಮತದಾರ ಇವತ್ತು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ಒಬ್ಬ ಸಜ್ಜನ ರಾಜಕಾರಣಿ ಬಾಲರಾಜ್ ಅವರು ಇದು ಮತ್ತು ಸಂಸದರಾಗಬೇಕು ಅಂತೇಳಿ ಆಶೀರ್ವಾದ ಮಾಡಬೇಕಾದ್ರೆ ಯಾವ ಸಿದ್ದರಾಮಯ್ಯನವರು ಏನು ಮಾಡೋಕ್ಕಾಗೋದಿಲ್ಲ, ಯಾವ DK ಶಿವಕುಮಾರ್ ಏನು ಮಾಡೋಕ್ಕಿಲ್ಲ. ಯಾಕೆಂದರೆ ಜನಶಕ್ತಿ ಮುಂದೆ ಯಾವ್ಯಾವ ತೋಳುಬಳ ಹಣಬಳ ಇದು ಯಾವುದೂ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಜನರು ಇವತ್ತು ಬಾಲರಾಜ್ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ಎಲ್ಲ ವರ್ಗದ ಜನ, ಎಲ್ಲ ಸಮಾಜ, ಎಲ್ಲ ವರ್ಗದ ಜನ ಬಾಲರಾಜ್ ಅವರು ಒಬ್ಬ ಸಜ್ಜನ ರಾಜಕಾರಣಿ, ಈ ಥರದವರು ರಾಜಕಾರಣದಲ್ಲಿ ಬರಬೇಕು, ಸಾಕಷ್ಟು ಅನ್ಯಾಯ ಆಗಿದೆ, ಈ ಥರದವರು ಸಂಸದರಾದರೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ ಅಂತೇಳಿ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತಾರೆ. ನೀವೇನು ಪಾಪ ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟನ್ನು ಗಂಭೀರವಾಗಿ ತೆಗೆದುಕೊಳ್ಬೇಡಿ. ಬಾಲರಾಜ್ ಅನ್ನೋರು ದೊಡ್ಡ ಅಂತರದಲ್ಲಿ ಖಂಡಿತ ರೀ. ಹರ್ಷವರ್ಧನ್ ಅವರು ಮಾಜಿ ಶಾಸಕರೇನಿದ್ದಾರೆ, ನಂಜನಗೂಡು, ಅವರು ನಮ್ಮ ಜೊತೆಲಿದ್ದಾರೆ. ಸ್ವತಃ ನಾನು ಕೂಡ ಶ್ರೀನಿವಾಸ್ ಪ್ರಸಾದ್ಜಿ ಅವರನ್ನು 2 ಬಾರಿ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿದ್ದೇನೆ. ಬಾಲರಾಜ್ ಅಣ್ಣವರು ಕೂಡ 3-4 ಬಾರಿ ಅವ್ರನ್ನ ಭೇಟಿ ಮಾಡಿ ಆಶೀರ್ವಾದನೂ ಕೂಡ ಪಡೆದುಕೊಂಡಿದ್ದಾರೆ. ನಿಮ್ಗೆ ಯಾವುದೇ ರೀತಿ ಅನುಮಾನವನ್ನು ಬೇಡ. ಮುಂದಿನ ಪ್ರಶ್ನೆ ಕೇಳೋಣ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬದುಕಿದಾಗಲೇ ಕಗ್ಗೊಲೆ ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು. ಲೋಕಸಭಾ ಚುನಾವಣೆಯಲ್ಲಿ 2 ಬಾರಿ ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು, ಭಾರತೀಯ ಜನತಾ ಪಾರ್ಟಿ ಅಲ್ಲ. ವಾಜಪೇಯಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ಭಾರತ ರತ್ನ ಕೊಡಬೇಕು ಅಂತೇಳಿ VP ಸಿಂಗ್ ಅವ್ರಿಗೆ ಒತ್ತಾಯ ಮಾಡಿದ ಮೇಲೆ VP ಸಿಂಗ್ ಅವರು ಭಾರತ ರತ್ನವನ್ನು ಕೊಟ್ಟರು. ಭಾರತೀಯ ಜನತಾ ಪಾರ್ಟಿ ಅಟಲ್ ಬಿಹಾರಿ ವಾಜಪೇಯಿ ಒತ್ತಾಯ ಮಾಡಿದ ಮೇಲೆ ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜೀವನದಲ್ಲಿ ಬಂದಿರತಕ್ಕಂಥ 5 ಕ್ಷೇತ್ರಗಳನ್ನು, ಜಾಗಗಳನ್ನು ಪಂಚತೀರ್ಥಗಳನ್ನಾಗಿ ಇವತ್ತು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ಮೊಸಳೆ ಕಣ್ಣೀರಾಗ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಯಾವುದೇ ಒಂದು ನೈತಿಕತೆ ಉಳಿಸ್ಕೊಂಡಿಲ್ಲ. ಅಂಬೇಡ್ಕರ್ ಅವ್ರ ಬಗ್ಗೆ ಹೆಸರು ಹೇಳ್ತಕ್ಕಂಥದ್ದು. ಧನ್ಯವಾದಗಳು. ನಿಮ್ಮೆಲ್ಲರ ಸಹಕಾರ ನಮ್ಮ ಅಭ್ಯರ್ಥಿ. ನಮಸ್ಕಾರ.